ಶಿರಟಿ ತಾಲೂಕದಾಗ ದೇವಿ ಹಾಳ ಒಂದಿತ್ತು. ಆ ಊರಿನಲ್ಲಿ ಕಪ್ಪೆ ಬೆಟ್ಟ ಕ್ಷೇತ್ರ ಒಂದಿತ್ತು. ಆ ಕ್ಷೇತ್ರದಲ್ಲಿ ಹೊಳಲಮ್ಮನ ಗುಡಿಯು ಒಂದಿತ್ತು. ಶಿರಟಿ ತಾಲೂಕದಾಗ ದೇವಿ ಹಾಳ ಒಂದಿತ್ತು. ಆ ಊರಿನಲ್ಲಿ ಕಪ್ಪೆ ಬೆಟ್ಟ ಕ್ಷೇತ್ರ ಒಂದಿತ್ತು. ಆ ಕ್ಷೇತ್ರದಲ್ಲಿ ಹೊಳಲಮ್ಮನ ಗುಡಿಯು ಒಂದಿತ್ತು. ಶಿವಾಜಿ ಮಹಾರಾಜನ ಸುಂದರ ಸಂಸಾರ ಸಾಗಿರಲು ಮನೆಯವರು ದೇವಿಯ ಆರಾಧಕರಾಗಿದ್ದರು. ದಂಪತಿಗಳಿಗೆ ಒಂದು ಆಪತ್ತು ಒದಗಲು ಶಿವಾಜಿಯು ಬಂಧನದಿ ಭಯಭೀತರಾದರು. ಶಿವಾಜಿಯ ಸ್ವಪ್ನದಲ್ಲಿ ಗುರುವಿನ ಕಂಡರು. ಧೈರ್ಯದಲ್ಲಿ ದೇವಿಯ ಸ್ತೋತ್ರ ಮಾಡು ಎಂದರು. ಶಿರಟಿ ತಾಲೂಕದಾಗ ದೇವಿ ಹಾಳ ಒಂದಿತ್ತು. ಆ ಊರಿನಲ್ಲಿ ಕಪ್ಪೆ ಬೆಟ್ಟ ಕ್ಷೇತ್ರ ಒಂದಿತ್ತು. ಆ ಕ್ಷೇತ್ರದಲ್ಲಿ ಹೊಳಲಮ್ಮನ ಗುಡಿಯು ಬಂದಿತ್ತು. ಶಿವಾಜಿಯು ದೇವಿಯ ಸ್ತೋತ್ರ ಮಾಡುತ್ತಿರಲು ಮಹಾರಾಜನ ದೃಢ ಭಕ್ತಿಗೆ ಮೆಚ್ಚಿ ಆದಿಶಕ್ತಿಯು ಶಿವಾಜಿಯು ದೇವಿಯ ಸ್ತೋತ್ರ ಮಾಡುತ್ತಿರಲು ಮಹಾರಾಜನ ದೃಢ ಭಕ್ತಿಗೆ ಮೆಚ್ಚಿ ಆದಿಶಕ್ತಿಯು ಅವತಾರ ತಾಳಿ ಮಾಯದ ಸೈನ್ಯ ಮಾಡಿದಳು. ಔರಂಗಜೇಬನ ರಾಜ್ಯದ ಮೇಲೆ ದಾಳಿ ಮಾಡಿದಳು. ಶಿರಟಿ ತಾಲೂಕದಾಗ ದೇವಿ ಹಾಳ ಒಂದಿತ್ತು. ಆ ಊರಿನಲ್ಲಿ ಕಪ್ಪೆ ಬೆಟ್ಟ ಕ್ಷೇತ್ರ ಒಂದಿತ್ತು. ಆ ಕ್ಷೇತ್ರದಲ್ಲಿ ಹೊಳಲಮ್ಮನ ಗುಡಿಯು ಒಂದಿತ್ತು.